ಪವರ್ ಸೆಂಟರ್ ಆಗೋಯ್ತಾ ಎಐಸಿಸಿ ಅಧ್ಯಕ್ಷರ ನಿವಾಸ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯದ ಉಲ್ಬಣ ಆಯ್ತಲ್ಲಣ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿರುವಂತಹ ಸಿಎಂ ಹಾಗೂ ಡಿಸಿಎಂ. ಪವರ್ ಸೆಂಟರ್ ಆಗೋಯ್ತಾ ಎಐಸಿಸಿ ಅಧ್ಯಕ್ಷರ ನಿವಾಸ. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯದ ಉಲ್ಬಣ ಆಯ್ತಲ್ಲಣ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿರುವಂತಹ ಸಿಎಂ ಡಿಸಿ. ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿರ್ಧಾರದತ್ತ ಎಲ್ಲರ ಚಿತ್ತ. ಖರ್ಗೆ ಮನೆಗೆ ಶಿಫ್ಟ್ ಆಗಿರುವಂತಹ ಪವರ್ ಶೇರಿಂಗ್ ಕಿಟ್. ಇಂದು ಖರ್ಗೆ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ. ಸಿಎಂ ಡಿಸಿಎಂ ನಡುವೆ ಸಮಾಧಾನವೋ ಅಥವಾ ಸಮರವೋ? ಕಾಂಗ್ರೆಸ್ನಲ್ಲಿ ಶಾಂತಿಯೋ ಕ್ರಾಂತಿಯೋ? ಇಂದೇ ನಿರ್ಧಾರ. ಕೈಪಟ್ಟದ ಫೈಟ್ ಅಖಾಡಕ್ಕೆ ಎಂಟ್ರಿ ಆಗಿರುವಂತಹ ಖರ್ಗೆ. ನವೆಂಬರ್ 20ನೇ ತಾರೀಕಿನಂದು ಏನಾಗಿತ್ತು ಅಂತಂದ್ರೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ರಾಜನ್ನ ನುಡಿದಿರುವಂಥದ್ದು ಸತ್ಯ ಅಂತ ಹೇಳಿ ಸಾಕಷ್ಟು ಜನರು ಮಾತನಾಡ್ಕೊಳ್ತಾರೆ. ಆ ಸಾಕಷ್ಟು ಜನರು ಮಾತನಾಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳು ಪುಷ್ಟಿ ನೀಡುವಂತೆ ಕಾಣ್ತಾ ಇತ್ತು. ಈಗ ಸಿಎಂ ಡಿಸಿಎಂ ಅವರ ಒಂದು ಮುಸುಕಿನ ಗುದ್ದಾಟ ಎಲ್ರಿಗೂ ಕೂಡ ಗೊತ್ತಾಗಿದೆ, ಭೇದಿರಂಪಾಟವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಪೂಜೆ. ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ವಿಚಾರಗಳನ್ನು ಟಾಂಗ್ ಕೊಡೋ ರೀತಿ ಹೇಳೋದು. ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ದೆಹಲಿಯಲ್ಲಿ ಹೋಗಿ ಚರ್ಚೆ ಮಾಡೋದು. ಇವೆಲ್ಲ ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಇವತ್ತು ಖರ್ಗೆ ಮನೆಗೆ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಖರ್ಗೆ ಮನೆಯಲ್ಲಿ ಈಗ ಕಿಚ್ಚು ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದಂತಹ ಶಾಸಕರು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಈಗ ಎಲ್ಲರೂ ಕೂಡ ತಮ್ಮ ಬಲವನ್ನು ಪ್ರದರ್ಶನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿರುವಂತಹ ಬಣ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರುವಂತಹ ಬಣ ಹೈಕಮಾಂಡ್ಗೆ ಹೋಗಿ ಅಲ್ಲಿರುವಂತಹ ಅಂದರೆ ದೆಹಲಿಗೆ ಹೋಗಿ ಅಲ್ಲಿರುವಂತಹ ಒಂದಿಷ್ಟು ವಿಚಾರಗಳನ್ನು ಅವರು ಮಾತನಾಡಿರುವಂಥದ್ದು. ಅಲ್ಲಿರುವಂತಹ ಹೈಕಮಾಂಡ್ ಅವ್ರನ್ನ ಭೇಟಿಯಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ರು. ನಿನ್ನೆ ಏನು ಒಕ್ಕಲಿಗರ ಮತ ಬೇಕು 2028ರ ಚುನಾವಣೆಗೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು. ಸಿಎಂ ಏನಾದರೂ ಮಾಡಿಲ್ಲ ಅಂತಂದರೆ ಒಕ್ಕಲಿಗರ ಮತ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಇರುವಂತಹವ್ರನ್ನ ನಾವು ಕಳ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಹಿರಿಯರ್ಸ್ ಫುಲ್ ಸ್ಟ್ರಾಂಗ್ ಆಗ್ತಾ ಇದೆ. ಅದಕ್ಕೆ ಕಮಲವು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದಾದ್ರೂ ಪ್ರಬಲ ಲೀಡರ್ ಬೇಕು, ಅದು ಕೂಡ ಒಕ್ಕಲಿಗರು ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರೇ ಅಂತ ಹೇಳಿ ಮನವರಿಕೆ ಮಾಡಲಿಕ್ಕೆ ಹೋಗಿತ್ತು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರ ನಾನೇ ಯಾವ ಬಣದ ನಾಯಕನೂ ಅಲ್ಲ ಅಂತ ಹೇಳಿ ಪ್ರೆಸ್ ಮೀಟ್ ಕೂಡ ಕರೆದು ಮಾತನಾಡಿದ್ರು ಕೂಡ ಅದಕ್ಕೆ ಟಕ್ಕರ್ ಕೊಡುವಂತೆ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಯಾರೂ ಕೂಡ ಏನೂ ಹೇಳಲಿಲ್ಲ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿ ಡಿನ್ನರ್ ಮೀಟಿಂಗ್ ಕೂಡ ಮಾಡ್ಕೊಂಡ್ರು. ಆಯಿತಾ? ಇದಿಷ್ಟಾದ ಮೇಲೆ ಈಗ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನು ಮತ್ತೆ ಭೇಟಿಯಾಗಲಿದ್ದಾರೆ. ಸುಮ್ಮನೆ ಅಲ್ಲ, ಆಗಲ್ಲ ರೀ ಅದು. ಏನು ಅಂದ್ಕೊಂಡಿದ್ದೀರಾ? ಸುಮ್ಮನೆ ನೀವು ಅಧಿಕಾರ ಕೊಟ್ಟು ಚೇರ್ ಕೊಟ್ಟು ಯಾವುದೋ ಒಂದು ಚೇರ್ ಅಂದ್ಕೊಂಬಿಟ್ಟಿದ್ದೀರಾ, ಸಿಎಂ ಚೇರ್ ಅದು. ಸೊ ಆ ಒಂದು ಕಾರಣಕ್ಕೆ ಸುಮ್ಮನೆ ಎಲ್ಲ ಆಗಲ್ಲ. ಅದು ನಡೆದೇ ಹೋಗಿರುವಂತಹ ಮಾತು. ಬಜೆಟ್ಗೂ
ಬಜೆಟ್ಗೆ ಮುನ್ನ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಹಣ. ಮಾರ್ಚ್ನಲ್ಲಿ ಬಜೆಟ್ಟು, ಬೆಳಗ್ಗೆ 6 ತಿಂಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರುತ್ತೆ. ಈಗ ಅಧಿಕಾರ ಹಂಚಿಕೆ ನೆನೆಗುದಿಗೆ ಬಿದ್ದಿರೋದ್ರಿಂದ ಅಂದರೆ ಹೈಕಮಾಂಡ್ ಏನು ಥಿಂಕ್ ಮಾಡ್ತಾ ಇದೆ ಅಂತಂದರೆ ಎಲ್ಲ ಹೇಗೆ ನಡೀತಿದೆಯೋ ಹಾಗೆ ನಡೀತಾ ಇರಲಿ ಅನ್ನೋದನ್ನು ಹೈಕಮಾಂಡ್ ಒಪ್ಕೊಂಡಿದೆ. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಡಿ ಕೆ ಬ್ರದರ್ಸ್ಗೆ. ವೈ ಅಂತ ಕೇಳಿದ್ರೆ, ಈ ಸಲ ರಾಜಕೀಯದಲ್ಲಿ ಮುಂದಿನ ಸಲ ಕೊಡ್ತೀನಿ ಸೀಟು, ಅದಕ್ಕೂ ಮುಂದಿನ ಸಲ ಕೊಡ್ತೀನಿ ಅಂತಂದರೆ ಇಟ್ಸ್ ನಾಟ್ ವರ್ತ್ಫುಲ್. ಅಂದರೆ ಅವರಿಗೂ ಗೊತ್ತಿದೆ ಮುಂದೆ ನೆಕ್ಸ್ಟು ಅಂತಂದರೆ ಅದು ಆಗೋ ಮಾತಲ್ಲ ಅದು ಅಂತ. ಅದಕ್ಕೆ ಹಿಂದೆ ಬೇಕು ನನಗೆ ಅಧಿಕಾರ ಅಂತ ಪಟ್ಟಿಡ್ಕೊಂಡು ಕೂತ್ಕೊಂಡಿದ್ದೆ ಯಾಕೆ ಡಿ ಕೆ ಶಿವಕುಮಾರ್ ಅವರು, ಅದೇ ಕಾರಣಕ್ಕೆ. ಸೊ ಹೈಕಮಾಂಡ್ ಇದರ ಬಗ್ಗೆ ನಿರ್ಧಾರವನ್ನು ಮಾಡಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.